ಮ್ಯಾಸಿವ್ ಅಪ್ಡೇಟ್ಸ್ ಇದಾವೆ IPL 2027 ಬಗ್ಗೆ. ಒಂದಲ್ಲ ಎರಡಲ್ಲ ಸಾಕಷ್ಟು ಇನ್ಫಾರ್ಮೇಶನ್ ಇದಾವೆ. ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಸೊ ಫಸ್ಟ್ ಅಪ್ಡೇಟ್, ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿದೆ. ಇದು ನಾನಲ್ಲ, ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿದೆ. ಇಂಗ್ಲೆಂಡ್ಗೆ ಆಸ್ ಎ ಟೆಸ್ಟ್ಗೆ ಹೆಡ್ ಕೋಚ್ ಆಗಿ ಜಸ್ಟಿನ್ ಲ್ಯಾಂಗರ್ ಅವರು ರೇಸ್ ಅಲ್ಲಿ ಇದ್ದಾರೆ ಅಂತೇಳಿ. ಸೊ ಗೊತ್ತಿರದೆ ರವಿ ಶಾಸ್ತ್ರಿ ಅವರ ಹೆಸರು ಕೇಳಿ ಬರ್ತಾ ಇತ್ತು, ಮತ್ತು ಅಶ್ವಿನ್ ಆಗ್ಲಿ ಮತ್ತು ಸಾಕಷ್ಟು ಕೋಚ್ಗಳ ಹೆಸರು ಕೇಳಿ ಬರ್ತಾ ಇತ್ತು. ಬಟ್ ಈಗ ಫೈನಲಿ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಜಸ್ಟಿನ್ ಲ್ಯಾಂಗರ್ಗೆ ಅಪಾಯಿಂಟ್ಮೆಂಟ್ ಮಾಡಲಿದ್ದಾರೆ ಅಂತ ಟೈಮ್ಸ್ ಆಫ್ ಇಂಡಿಯಾ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ, ಜಸ್ಟಿನ್ ಲ್ಯಾಂಗರ್ ಇಂಗ್ಲೆಂಡ್ ಕ್ರಿಕೆಟ್ಗೆ ಟೆಸ್ಟ್ಗೆ ಆಸ್ ಎ ಹೆಡ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಆದ್ರೆ, ವಾಟ್ ಇಸ್ ದ ಫ್ಯೂಚರ್ ಆಫ್ LSG ಟೀಮ್ ಅಲ್ಲಿ ಆಸ್ ಎ ಹೆಡ್ ಕೋಚ್ ಆಗಿ ಯಾರು ಅಪಾಯಿಂಟ್ಮೆಂಟ್ ಆಗ್ತಾರೆ? ಸೊ ಮೇ ಬಿ ಜಸ್ಟಿನ್ ಲ್ಯಾಂಗರ್ ಎರಡನ್ನ ಮ್ಯಾನೇಜ್ ಮಾಡಬಹುದು, LSG ಅಲ್ಲಿ ಮತ್ತು ಇಂಗ್ಲೆಂಡ್ಗೆ ಆಸ್ ಎ ಟೆಸ್ಟ್ ಕೋಚ್ ಆಗಿ. ಬಟ್ ಇಟ್ಸ್ ಇಂಪಾಸಿಬಲ್. ನನ್ನ ಪ್ರಕಾರ ಡೆಫಿನೆಟ್ಲಿ ಆಗಿ LSG ಮ್ಯಾನೇಜ್ಮೆಂಟ್ ಒಂದು ಹೊಸ ಕೋಚ್ ಅನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಇಫ್ ಸಪೋಸ್ ಜಸ್ಟಿನ್ ಲ್ಯಾಂಗರ್ ಇಂಗ್ಲೆಂಡ್ಗೆ ಆಸ್ ಎ ಟೆಸ್ಟ್ಗೆ ಹೆಡ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಆದ್ರೆ, ಪಾಯಿಂಟ್ ಏನಪ್ಪ ಅಂದ್ರೆ, ಇಷ್ಟಕ್ಕೆ LSG ಮ್ಯಾನೇಜ್ಮೆಂಟ್ ಯಾರಿಗೆ ಆಸ್ ಎ ಹೆಡ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ? ಇನ್ನೊಂದು ಇನ್ಫಾರ್ಮೇಶನ್ ಕೇಳಿ ಬರ್ತದೆ, ಜಸ್ಟ್ ಸ್ಪೆಕ್ಯುಲೇಷನ್ ಮಾತ್ರನೇ. ಏನಪ್ಪ ಅಂದ್ರೆ, LSG ಆಸ್ ಎ ಹೆಡ್ ಕೋಚ್ ಆಗಿ ಸ್ಟೆಫನ್ ಫ್ಲೆಮಿಂಗ್ ಅವರು ಅಪಾಯಿಂಟ್ಮೆಂಟ್ ಆಗಲಿದ್ದಾರೆ ಅಂತೇಳಿ ಅದು ಕೂಡ ಒಂದು ಇನ್ಫಾರ್ಮೇಶನ್ ಇದೆ. ಬಟ್ ನನ್ನ ಪ್ರಕಾರ CSK ಟೀಮ್ ಅಲ್ಲಿ 16 ವರ್ಷ ಆಸ್ ಎ ಹೆಡ್ ಕೋಚ್ ಆಗಿ ಕಂಟಿನ್ಯೂ ಆಗಿದ್ದಾರೆ. ಈಗ ಅವರಿಗೆ ರೆಸ್ಟ್ ನ ಅವಶ್ಯಕತೆ ಇದೆ. ಸೊ ಮೇ ಬಿ ಆದ್ರೆ ಆಗ್ಬಹುದು LSG, ಯಾಕಂದ್ರೆ ಪಾಸ್ ಅಲ್ಲಿ ಆ ಒಂದು ಬಾಂಡ್ ಇದೆ ಸಂಜೀವ್ ಗೋಯಂಕ್ ಅವ್ರದ್ದು ಮತ್ತು ಸ್ಟೆಫನ್ ಫ್ಲೆಮಿಂಗ್ ಅವ್ರದ್ದು ರೈಸಿಂಗ್ ಪುಣೆ ಸೂಪರ್ ಜೆಂಟ್ ಟೀಮ್ ಅಲ್ಲಿ. ಸೊ ಮೇ ಬಿ ಅವ್ರಿಗೆ ಕನ್ವಿನ್ಸ್ ಮಾಡಿದ್ರೆ ಮಾಡಬಹುದು. ಸೊ ಸ್ಟೆಫನ್ ಫ್ಲೆಮಿಂಗ್ ಅಗೇನ್ LSG ಆಸ್ ಎ ಹೆಡ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಆದ್ರೆ ನಾವಿಲ್ಲಿ ಸರ್ಪ್ರೈಸ್ ಆಗುವಂತಹ ಅವಶ್ಯಕತೆ ಇಲ್ಲ. ನೋಡೋಣ ಮುಂದೆ ಯಾವ ರೀತಿ ಒಂದು ಪ್ರಾಪರ್ ಆಗಿ ಇನ್ಫಾರ್ಮೇಶನ್ ಬರೋದಿಲ್ಲ, ಒಂದು ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಬರಲಿ, ನಾವು ಅವಾಗ ಡಿಸ್ಕಷನ್ ಮಾಡೋಣ. ಇದ್ರ ಬಗ್ಗೆ ಏನೇನು ಇನ್ಫಾರ್ಮೇಶನ್ ಅಂದ್ರೂ ನಾನು ನಿಮಗೆ ಶೇರ್ ಮಾಡ್ತೀನಿ, ಟೆನ್ಷನ್ ಪಡುವಂತಹ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಅಪ್ಡೇಟ್, ಬೆಂಜಮಿನ್ ಸ್ಟೋಕ್ಸ್ ಅವರ ಬಗ್ಗೆ ಡಿಸ್ಕಷನ್ ಮಾಡೋಣ. ಬೆನ್ ಸ್ಟೋಕ್ಸ್ ಅವರ ಬಗ್ಗೆ. ಸೊ ಅವ್ರು ರೀಸೆಂಟ್ ಆಗಿ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಈಗ ಸಾಕಷ್ಟು ಫ್ರಾಂಚೈಸ್ದವರು ಅವ್ರನ್ನ ನೋಡ್ತಾ ಇದ್ದಾರೆ, ಅವರಿಗೆ ಪಿಕ್ ಮಾಡ್ಬೇಕಂತೇಳಿ. ಸೊ ನಿನ್ನೆ ಬೆಂಜಮಿನ್ ಸ್ಟೋಕ್ಸ್ ಅವರು ಒಂದು ಬಿಗ್ 100 ನ ಮಾಡಿದ್ದಾರೆ ಲೀಸ್ಟ್ ಎ ಕ್ರಿಕೆಟ್ ನಲ್ಲಿ. ದಟ್ಸ್ ಫಿನಾಮಿನಲ್ ಒಂದು ಬೂಸ್ಟ್ ಮೆಜಾರಿಟಿ ಆಫ್ ದಿ ಟೀಮ್ಗೆ. ಯಾಕಂದ್ರೆ ಬೆನ್ ಸ್ಟೋಕ್ಸ್ ಅವರು ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರಪ್ಪ ಅಂತ ಒಂದು ಡೌಟ್ ಇತ್ತು. ಬಟ್ ನಿನ್ನೆ ಒಂದು ಬಿಗ್ 100 ಮಾಡಿದಾಗ ಈಗ ಅವರ ಒಂದು ಡಿಮ್ಯಾಂಡ್ ಜಾಸ್ತಿ ಆಗಿದೆ ಬೆನ್ ಸ್ಟೋಕ್ಸ್ ಅವ್ರದ್ದು. ಸೊ ಹೋಪ್ ಮಾಡಮ್ಮ, ನಾನಂತರೂ ಕಾಯ್ತಿದ್ದೀನಿ ಬೆನ್ ಸ್ಟೋಕ್ಸ್ ಅವರು IPL ಆಗಲಿ ಅಥವಾ ಬೇರೆ ಬೇರೆ ಬಿಗ್ ಬ್ಯಾಶ್ ಲೀಗಲ್ ಆಗಲಿ, SA20 ಲೀಗಲ್ ಆಗಲಿ, ಸೊ ಆ ಒಂದು ಟೂರ್ನಮೆಂಟ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡ್ಲಿ ಅಂತೇಳಿ. ಯಾಕಂದ್ರೆ ಕ್ಯಾಲಿಬರ್ ಇರುವಂತಹ ಪ್ಲೇಯರು, ಬಿಗ್ ಪ್ಲೇಯರು ಲೀಗ್ ಅಲ್ಲಿ ಆಡ್ಲೇಬೇಕು. ಸೊ ನೋಡಮ್ಮ ನೆಕ್ಸ್ಟ್ IPL 2027 ನಲ್ಲಿ ಯಾವ ಟೀಮ್ ಬೇಕಾದ್ರೂ ಪಿಕ್ ಮಾಡ್ಲಿ, ನಾನಂತರೂ ಬೆನ್ ಸ್ಟೋಕ್ಸ್ ಅವರ ಪರ್ಫಾರ್ಮೆನ್ಸ್ ಗೋಸ್ಕರ ಕಾಯ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್, ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಇಂದ ಈ ಎರಡು ಸರ್ಪ್ರೈಸಿಂಗ್ ಇನ್ಫಾರ್ಮೇಶನ್ ಬರ್ತಾ ಇದಾವೆ. CSK ಟೀಮು ಹಾರ್ದಿಕ್ ಪಾಂಡೆಗೆ ಟ್ರೇಡ್ ಮಾಡಕ್ಕೆ ನೋಡ್ತಿರೋದು, ಅದು ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಗೊತ್ತಿರೋದು. ಆದ್ರೆ ಈ ಒಂದು ಟ್ರೇಡ್ ಡೀಲ್ ಅನ್ನು ಮುಂಬೈ ಇಂಡಿಯನ್ಸ್ ರಿಜೆಕ್ಟ್ ಮಾಡಿದ್ದಾರೆ. ಯಾಕಪ್ಪ ಅಂದ್ರೆ, ಚೆನ್ನೈ ಸೂಪರ್ ಕಿಂಗ್ಸ್ ಆಲ್ ಕ್ಯಾಶ್ ಡೀಲ್ ಮಾಡೋಕೆ ನೋಡ್ತಾ ಇದ್ರು. ಬಟ್ ಮುಂಬೈ ಇಂಡಿಯನ್ಸ್ ನಮ್ಗೆ ಯಾವುದೇ ಕಾರಣಕ್ಕೂ ಆಲ್ ಕ್ಯಾಶ್ ಡೀಲ್ ಬೇಕಾಗಿಲ್ಲ, ನಮಗೆ ಪ್ಲೇಯರ್ ಟು ಪ್ಲೇಯರ್ ಎಕ್ಸ್ಚೇಂಜ್ ಬೇಕು ಅಂತೇಳಿ ಅವರು ಡಿಮ್ಯಾಂಡ್ ಮಾಡಿದ್ದಾರೆ. ಆದ್ರೆ ಮುಂಬೈ ಇಂಡಿಯನ್ಸ್ ಇಲ್ಲಿ ಡಿಮ್ಯಾಂಡ್ ಮಾಡ್ತಿರೋದು ಆಯುಷ್ ಮಾತ್ರೆಗೆ ಕೇಳ್ತಾ ಇದ್ದಾರೆ. ಬಟ್ ಯಾವುದೇ ಕಾರಣಕ್ಕೂ ಚೆನ್ನೈ ಆಯುಷ್ ಮಾತ್ರೆಗೆ ಬಿಡೋಕೆ ಇಷ್ಟ ಇಲ್ಲ. ಸೊ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ, ಋತುರಾಜ್ ಗಾಯಕ್ವಾಡ್ ಮತ್ತು ನಥನ್ ಎಲ್ಲಿಸ್ಗೆ ಅವರು ಕೇಳ್ತಾ ಇದ್ದಾರೆ ಎಕ್ಸ್ಚೇಂಜ್ ಆಫ್ ಹಾರ್ದಿಕ್ ಪಾಂಡೆಗೆ. ಆದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಋತುರಾಜ್ ಗಾಯಕ್ವಾಡ್ಗೆ ಬಿಡೋಕೆ ಇಷ್ಟ ಇಲ್ಲ ಅಂತ ಇನ್ಫಾರ್ಮೇಶನ್ ಇದೆ. ಸೊ ನನ್ನ ಪ್ರಕಾರ ನಾನೇನಾದ್ರೂ CSK ಹೆಡ್ ಕೋಚ್ ಅಥವಾ CSK ಮ್ಯಾನೇಜ್ಮೆಂಟ್ ಆಗಿದಾರಪ್ಪ ಅಂದ್ರೆ, ನಾನು ಈಸಿಯಾಗಿ ಋತುರಾಜ್ ಗಾಯಕ್ವಾಡ್ಗೆ ಬಿಡ್ತಾ ಇದೆ. ಸೊ ನೀವೇ ಥಿಂಕ್ ಮಾಡಿ, ಋತುರಾಜ್ ಗಾಯಕ್ವಾಡ್ ಔಟ್ ಆದ್ರಪ್ಪ ಅಂದ್ರೆ CSK ಪ್ಲೇಯಿಂಗ್ 11 ಹೆಂಗಿರುತ್ತೆ? ಎಸ್ಪೆಷಲಿ ಟಾಪ್ 3 ಸಂಜು ಸ್ಯಾಮ್ಸನ್, ಆಯುಷ್ ಮಾತ್ರೆ ಓಪನಿಂಗ್ ಮಾಡ್ತಾರೆ, ನಂಬರ್ 3 ಅಲ್ಲಿ ಉರ್ವಿಲ್ ಪಾಟೀಲ್ ಎಂಟ್ರಿ ಕೊಡ್ತಾರೆ. ಈ ಟಾಪ್ 3 ಡೈನಮಿಕ್ ಟಾಪ್ 3 ಆಗುತ್ತೆ. ನೋಡಮ್ಮ ಚೆನ್ನೈ ಸೂಪರ್ ಕಿಂಗ್ಸ್ ಏನಾದ್ರು ಈ ಒಂದು ಟ್ರೇಡ್ ಅಲ್ಲಿ ಸರ್ಪ್ರೈಸ್ ಕೊಡ್ತಾರಾ ಅಥವಾ ಇಲ್ಲ ಅಂತೇಳಿ. ನೀವೇನಂತೀರಾ? CSK ಫ್ಯಾನ್ಸ್ ಆಗಲಿ ಮತ್ತು ಪ್ರತಿಯೊಬ್ಬ IPL ಫ್ಯಾನ್ಸ್ ಆಗಲಿ, ಋತುರಾಜ್ ಗಾಯಕ್ವಾಡ್ಗೆ ಚೆನ್ನೈ ಸೂಪರ್ ಕಿಂಗ್ಸ್ ಮುಂಬೈಗೆ ಟ್ರೇಡ್ ಮಾಡ್ಬೇಕಾ ಅಥವಾ ಬೇಡನಾ?
ಕಮೆಂಟ್ಸ್ ಮಾಡಿ. ಟ್ರೇಡು ಅಂದ್ರೆ ಹಾರ್ದಿಕ್ ಪಾಂಡ್ಯ ಅವರ ಟ್ರೇಡು ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ನಮಗೆ ಕ್ಲಾರಿಟಿ ಸಿಗುತ್ತೆ. ಅಲ್ಲಿವರೆಗೆ ವೇಟ್ ಮಾಡಮ್ಮ. ನೆಕ್ಸ್ಟ್ ಅಪ್ಡೇಟ್ CSK ಟೀಮ್ದು ಕೆಲವೊಂದು ರಿಪೋರ್ಟ್ಸ್ ನ ಪ್ರಕಾರ ಚೆನ್ನೈ ಸೂಪರ್ ಕಿಂಗ್ಸ್ ಒಂದು ಸ್ಪಿನ್ ಆಲ್ರೌಂಡರ್ಗೆ ಟ್ರೇಡ್ ಮಾಡೋಕೆ ನೋಡ್ತಾ ಇದ್ದಾರೆ ಅಂತೇಳಿ ಇನ್ಫಾರ್ಮೇಶನ್ ಇದೆ. ಲಾಸ್ಟ್ IPL 2026 ಅಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ GTಗೆ ಅಪ್ರೋಚ್ ಮಾಡಿದ್ರು ವಾಷಿಂಗ್ಟನ್ ಸುಂದರ್ಗೆ ಟ್ರೇಡ್ ಮಾಡೋಕೆ. ಆದ್ರೆ GT ಅವರು ಆ ಒಂದು ಟ್ರೇಡ್ ಅನ್ನು ರಿಜೆಕ್ಟ್ ಮಾಡಿದ್ರು. ಆದ್ರೆ ಲೇಟೆಸ್ಟ್ ಅಪ್ಡೇಟ್ ನ ಪ್ರಕಾರ ಮಹೇಂದ್ರ ಸಿಂಗ್ ಧೋನಿ ಅವರು ಸಾಕಷ್ಟು ಇಂಪ್ರೆಸ್ ಆಗಿದ್ದಾರೆ. ವಾಷಿಂಗ್ಟನ್ ಸುಂದರ್ ಅವರ ಪರ್ಫಾರ್ಮೆನ್ಸ್ ನೋಡಿ, ಲಾಸ್ಟ್ IPL ಅಲ್ಲಿ 350 ಪ್ಲಸ್ ರನ್ಸ್ ನ ಸ್ಕೋರ್ ಮಾಡಿದ್ರು ಆಸ್ ಎ ಬ್ಯಾಟರ್ ಆಗಿ, ಮತ್ತು ಬಾಲಿಂಗ್ ಅಲ್ಲಿ ಅಂತ ಬರೀ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ, ಬಟ್ ಆಸ್ ಎ ಪ್ಯೂರ್ ಜೆನ್ಯೂನ್ ಆಲ್ರೌಂಡ್ ತರ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಅವರ ಪರ್ಫಾರ್ಮೆನ್ಸ್ MSD ಗೆ ಇಷ್ಟ ಆಗಿದೆ ಅಂತ ಇನ್ಫಾರ್ಮೇಶನ್ ಇದೆ. ನೋಡಮ್ಮ ಏನಾಗುತ್ತೆ, GT ಏನಾದ್ರು ಈ ಒಂದು ಟ್ರೇಡ್ ನ ಆಕ್ಸೆಪ್ಟ್ ಮಾಡ್ತಾರ ಅಥವಾ ಇಲ್ಲ ಅಂತೇಳಿ. ಒಂದು ಮಾತ್ರ ಕನ್ಫರ್ಮ್, ಚೆನ್ನೈ ಸೂಪರ್ ಕಿಂಗ್ಸ್ ಒಂದು ಸ್ಪಿನ್ ಆಲ್ರೌಂಡರ್ ಗೆ ಟ್ರೇಡ್ ಮಾಡೋಕೆ ನೋಡ್ತಾ ಇದ್ದಾರೆ. ವಾಷಿಂಗ್ಟನ್ ಸುಂದರ್ ಆಗಿರಬಹುದು, ಮತ್ತು ಸಾಯಿ ಕಿಶೋರ್ ಆಗಿರಬಹುದು, ಮತ್ತು ವಿಪ್ರಾಜ್ ನಿಗಮ್ ಆಗಿರಬಹುದು, ಮತ್ತು ಶಹಬಾಜ್ ಅಹಮದ್, ಇಂತ ಒಂದು ಪ್ಲೇಯರ್ಸ್ ರೇಸ್ ಅಲ್ಲಿ ಇದ್ದಾರೆ CSK ಗೆ ಟ್ರೇಡ್ ಆಗೋಕೆ. ಸೊ ವಿ ಹ್ಯಾವ್ ಟು ವೇಟ್, ಒಂದು ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಬರಲಿ, ನಾವು ಅವಾಗ ಡಿಸ್ಕಷನ್ ಮಾಡಮ್ಮ. ನೆಕ್ಸ್ಟ್ ಅಪ್ಡೇಟ್ RCB ಬೌಲರ್ ಗ್ಲೀಸನ್ ಬಗ್ಗೆ ಮಾತಾಡ್ಲೇಬೇಕು. ಲಾಸ್ಟ್ IPL 2026 ಅಲ್ಲಿ ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಎಂಟ್ರಿ ಕೊಟ್ಟಿದ್ರು, ಬಟ್ ಅವರಿಗೆ ಯಾವುದೇ ರೀತಿಯಾದ ಚಾನ್ಸ್ ಸಿಕ್ಕಿಲ್ಲ. ಬಟ್ ರೀಸೆಂಟ್ ಆಗಿ ನಿನ್ನೆ ಮ್ಯಾಚ್ ಅಲ್ಲಿ 100 ಲೀಗ್ ಅಲ್ಲಿ ಸೂಪರ್ಬ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಕೇವಲ 19 ಬಾಲ್ ಅಲ್ಲಿ 25 ರನ್ಸ್ ನ ಕೊಟ್ಟು 4 ವಿಕೆಟ್ ನ ತೆಗೆದುಕೊಂಡಿದ್ದಾರೆ. ಬ್ರೋ ಸಿಂಗಲ್ ಹ್ಯಾಂಡೆಡ್ಲಿ ಅಪೋಸಿಟ್ ಬ್ಯಾಟಿಂಗ್ ಲೈನ್ ಅಪ್ ಅನ್ನು ಡಿಸ್ಟ್ರಾಯ್ ಮಾಡಿದ್ದಾರೆ. ನನ್ನ ಪ್ರಕಾರ RCB ಮ್ಯಾನೇಜ್ಮೆಂಟ್ ನೆಕ್ಸ್ಟ್ IPL 2027 ಅಲ್ಲಿ ಜೇಕಬ್ ಡಫಿಗೆ ಬಿಟ್ಟು ಅವರ ಪ್ಲೇಸ್ ಅಲ್ಲಿ ಗ್ಲೀಸನ್ಗೆ ಆಡಿಸಿದ್ರೆ ಒಂದು ಬೆಟರ್ ಪರ್ಫಾರ್ಮೆನ್ಸ್ ಕೊಡೋದು ಗ್ಯಾರಂಟಿ. ಸೊ ನೀವೇನಂತೀರಾ, ಜೇಕಬ್ ಡಫಿನಾ ಅಥವಾ ಗ್ಲೀಸನ? ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ, ಕಾಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಸ್ಯಾಮ್ ಕರನ್ ರೀಸೆಂಟ್ ಫಾರ್ಮ್ ನೋಡಿದ್ರೆ ನೆಕ್ಸ್ಟ್ IPL 2027 ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಆಗೋದು ಗ್ಯಾರಂಟಿ ಅಂತ ಕಾಣುತ್ತೆ. ಸೊ ನಿನ್ನೆ ಮ್ಯಾಚ್ ಅಲ್ಲಿ ವಿತ್ ಬಾಲ್ ಮತ್ತು ವಿತ್ ಬ್ಯಾಟ್ ದಿಂದ ಬೆಂಕಿ ಪರ್ಫಾರ್ಮೆನ್ಸ್, ಮತ್ತು ಇದಷ್ಟೆಲ್ಲ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಆ ಒಂದು ODI ಸೀರೀಸ್ ನಲ್ಲಿ ಸೂಪರ್ಬ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೂಡ ಮಾಡಿದ್ದಾರೆ. ಆದ್ರೆ 100% ಶೋರ್ ಶಾಟ್ RR ಮ್ಯಾನೇಜ್ಮೆಂಟ್ ಇವರಿಗೆ ರಿಲೀಸ್ ಮಾಡೋದು ಕನ್ಫರ್ಮ್. ಯಾಕೆ ಅಂತ ರೀಸನ್ ಗೊತ್ತಿದ್ರೆ ಕಮೆಂಟ್ ಮಾಡಿ, ಗೊತ್ತಿಲ್ಲ ಪದ್ರೂ ಕಮೆಂಟ್ ಮಾಡಿ, ನಾನ್ ನಿಮ್ಗೆ ಆನ್ಸರ್ ಮಾಡ್ತೀನಿ. ಹಂಗಿದೆ ಟ್ವಿಸ್ಟ್. ಈಗ ಆ ಒಂದು ಮಿನಿ ಆಕ್ಷನ್ ಅಲ್ಲಿ 2 ಬಿಗ್ ಪ್ಲೇಯರ್ಸ್, ಒಂದು ಬೆನ್ ಸ್ಟೋಕ್ಸ್ ಮತ್ತು ಇನ್ನೊಬ್ರು ಸ್ಯಾಮ್ ಕರನ್ ಇದ್ದಾರೆ. ಮತ್ತು ಇನ್ನು ಮೆಜಾರಿಟಿ ಆಫ್ ದಿ ಪ್ಲೇಯರ್ಸ್ ಆ ಒಂದು ಮಿನಿ ಆಕ್ಷನ್ ಗೆ ಬರ್ತಾ ಇದಾರೆ. ಬಟ್ ಜಾಸ್ತಿ ಡಿಮ್ಯಾಂಡ್ ಇರೋದು ಸದ್ಯ ಬೆನ್ ಸ್ಟೋಕ್ಸ್ ಮತ್ತು ಸ್ಯಾಮ್ ಕರನ್. ನೋಡಮ್ಮ ಏನಾಗುತ್ತೆ ಅಂತೇಳಿ. ಇದು ಸದ್ಯ ಇರುವಂತಹ ಅಪ್ಡೇಟ್ಸ್. ಸೊ ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದ್ರು ಡೌಟ್ಸ್ ಇದೆ ಕಮೆಂಟ್ ಮಾಡಿ, ನಿಮ್ಮೆಲ್ಲ ಕಮೆಂಟ್ಗೆ ಆನ್ಸರ್ ಮಾಡೋ ಜವಾಬ್ದಾರಿ ನಂದು. ಸಿಗೋಣ.